ಶೈಕ್ಷಣಿಕ ಮನೋವಿಜ್ಞಾನ 2022ರ ಪ್ರಶ್ನೆ ಪತ್ರಿಕೆ 1 2022. ಮೊದಲನೇ ಪ್ರಶ್ನೆ, ಮಾನವನ ವಿಕಾಸವನ್ನ ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು. ಮಾನವನ ವಿಕಾಸವನ್ನ ಪ್ರಧಾನವಾಗಿ 4 ಭಾಗಗಳಲ್ಲಿ ವಿಂಗಡಿಸಲಾಗ್ತಕ್ಕಂಥದ್ದು ನೋಡ್ತೀವಿ. ಆಯ್ಕೆಗಳನ್ನು ನೋಡ್ತೀವಿ. ಶಾರೀರಿಕ, ಸಂಜ್ಞಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ವಿಕಾಸ. ಇದರಲ್ಲಿ ಆಧ್ಯಾತ್ಮಿಕ ವಿಕಾಸ ಬರುವುದಿಲ್ಲ. ಮಾನವನ ವಿಕಾಸವನ್ನ 4 ಭಾಗಗಳಲ್ಲಿ ವಿಂಗಡಿಸಲಾಗಿರತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಎರಡನೇದು ಶಾರೀರಿಕ, ಸಂಜ್ಞಾತ್ಮಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸ. ಇದು ಸರಿಯಾಗ್ತಕ್ಕಂಥದ್ದು ನೋಡ್ತೀವಿ. ಆಯ್ಕೆ ನಂಬರ್ 2ನೇದಕ್ಕೆ ಸರಿಯಾಗ್ತಕ್ಕಂಥದ್ದು ಶಾರೀರಿಕ ವಿಕಾಸ ಅಂದಾಗ ಫಿಸಿಕಲ್ ಡೆವಲಪ್ಮೆಂಟ್ ಅಂದ್ರೆ ದೇಹದ ಬೆಳವಣಿಗೆಗೆ ಸಂಬಂಧಿಸಿದ್ದು. ಎತ್ತರ ಆಗಿರ್ಬೋದು, ತೂಕ ಆಗಿರ್ಬೋದು, ಗಾತ್ರ ಆಗಿರ್ಬೋದು, ಅಂಗಗಳ ಕಾರ್ಯಕ್ಷಮತೆ ಅನ್ನೋದಂದ್ರ ಶಾರೀರಿಕ ದೇಹದಲ್ಲಿ ಅಥವಾ ಶಾರೀರಿಕ ವಿಕಾಸದ ಅಡಿಯಲ್ಲಿ ಬರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಸಂಜ್ಞಾತ್ಮಕ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ ಇಂಗ್ಲಿಷ್ನಲ್ಲಿ. ಸಂಜ್ಞಾತ್ಮಕ ಅಂದಾಗ ಮಾನಸಿಕ ವಿಕಾಸ, ಬೌದ್ಧಿಕ ವಿಕಾಸ ಇದರಡಿಯಲ್ಲಿ ಬರ್ತಕ್ಕಂಥದ್ದು ಚಿಂತನೆಯನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಕಲಿತಕ್ಕಂಥದ್ದಾಗಿರ್ಬೋದು, ಸ್ಮರಣೆ, ಸಮಸ್ಯೆಗೆ ಪರಿಹಾರ ಬಿಡಿಸ್ತಕ್ಕಂಥದ್ದಾಗಿರ್ಬೋದು. ಇವೆಲ್ಲ ಎಲ್ಲಿ ಬರ್ತಾವಂದ್ರ ಸಂಜ್ಞಾತ್ಮಕ ವಿಕಾಸದ ಅಡಿಯಲ್ಲಿ ಬರ್ತಕ್ಕಂಥ ನೋಡ್ತೀವಿ. ಇದಕ್ಕೆ ನಾವು ಉದಾಹರಣೆನ ಕೊಡ್ತಾ ಹೋಗ್ತಾ ಇದ್ದೀನಿ. ಸಾಮಾಜಿಕ ವಿಕಾಸ ಅಂದಾಗ ಸಮಾಜದಲ್ಲಿ ಇರ್ತಕ್ಕಂಥ ಜನರ ಜೊತೆ ಯಾವ ರೀತಿಯಾಗಿ ಹೊಂದಿಕೊಳ್ಬೇಕು ಅಂತಕ್ಕಂಥ ಮೌಲ್ಯಗಳಾಗಿರ್ಬೋದು, ನಡವಳಿಕೆಗಳಿಂದ ಸಾಮಾಜಿಕ ವಿಕಾಸದ ಅಡಿಯಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಸಂವೇಗಾತ್ಮಕ ವಿಕಾಸ, ಎಮೋಷನ್ ಅಂದಾಗ ಭಾವನೆಗಳು, ಭಾವನಾತ್ಮಕ ವಿಕಾಸ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಅಂದ್ರ ನಗ್ತಕ್ಕಂಥದ್ದಾಗಿರ್ಬೋದು, ಅಳುವಾಗಿರ್ಬೋದು, ಹರ್ಷವನ್ನ ವ್ಯಕ್ತಪಡಿಸ್ತಕ್ಕಂಥದ್ದಾಗಿರ್ಬೋದು. ಇವೆಲ್ಲ ಎಲ್ಲಿ ಬರ್ತಾವಂದ್ರ ಸಂವೇಗಾತ್ಮಕ ವಿಕಾಸ. ಹಾಗಾದ್ರ ಮಾನವನ ವಿಕಾಸವನ್ನ ಪ್ರಧಾನವಾಗಿ ಅಂತೇಳಿ ಕೇಳಿದಾಗ 4 ಭಾಗಗಳಾಗಿ ವಿಂಗಡಿಸಲಾಗಿರ್ತಕ್ಕಂಥ ನೋಡ್ತೀವಿ. ಶಾರೀರಿಕ, ಕಾಗ್ನೇಟಿವ್, ಬೌದ್ಧಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಆಯ್ಕೆ 3 ನೋಡ್ತೀವಿ. ಶಾರೀರಿಕ, ಸಂಜ್ಞಾತ್ಮಕ, ಸಾಮಾಜಿಕ ಮತ್ತು ಸೌಂದರ್ಯಾತ್ಮಕ ವಿಕಾಸ. ಸೌಂದರ್ಯಾತ್ಮಕ ವಿಕಾಸ ಅಂತಕ್ಕಂಥದ್ದಿಲ್ಲೇ ಸಂಜ್ಞಾತ್ಮಕ ವಿಕಾಸದ ಉಪಭಾಗಗಳಿವು. ಅದೇ ರೀತಿಯಾಗಿ ಆಪ್ಷನ್ ನಂಬರ್ 4ನೇದು ಶಾರೀರಿಕ, ಸಂಜ್ಞಾತ್ಮಕ ಮತ್ತು ಸಾಮಾಜಿಕ ಮಾನಸಿಕ ವಿಕಾಸ. ಮಾನಸಿಕ ಮತ್ತು ಸಂಜ್ಞಾತ್ಮಕ ಇವೆರಡು ಏನಂದ್ರ ಒಂದೇ ಅರ್ಥವನ್ನ ಕೊಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು ಮಾನವನ ವಿಕಾಸ ಅಂದಾಗ ಆಪ್ಷನ್ ನಂಬರ್ 2ನೇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಪ್ರಶ್ನೆ ನೋಡ್ತೀವಿ. ಶಿರಾಪಾದವಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯ ವಿಕಾಸವು ಮುಂದುವರಿಯುವುದು. ಶಿರಾಪಾದವಿಮುಖ ನಿಯಮ. ಶಿರ ಅಂದ್ರೆ ತಲೆ, ಪಾದ ಅಂದ್ರೆ ಕಾಲು. ಹಾಗಾದ್ರ ಸೆಫೆಲೋಕಾರ್ಡಲ್ ಪ್ರಿನ್ಸಿಪಲ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಶಿರದಿಂದ ಪಾದದ ಕಡೆ ವಿಕಾಸ ವಾಲ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಈ ಒಂದು ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯ ವಿಕಾಸವು ಮುಂದುವರಿಯೋದು ಅಂತಕ್ಕಂಥದ್ದು. ಮೊದಲನೇ ಆಯ್ಕೆ ನೋಡ್ತೀವಿ ಕೇಂದ್ರದಿಂದ ಪರಿಧಿಗಳಿಗೆ. ಇದನ್ನ ಪ್ರಾಕ್ಸಿಮೋ ಡಿಸ್ಟಲ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ 2ರಿಂದ ಶಿರದಿಂದ ಪಾದಗಳಿಗೆ. ಇದು ಸರಿಯಾದ ಉತ್ತರ. ಮಾನವನ ವಿಕಾಸ ಅಥವಾ ಮಗುವಿನ ವಿಕಾಸ ಶಿರದಿಂದ ಪಾದದೆಡೆಗೆ ಅಂದ್ರೆ ಅದನ್ನ ಏನಂತೇಳಿ ಕರೀತಾರಂದ್ರ ಶಿರಾಪಾದವಿಮುಖ ನಿಯಮ ಅಥವಾ ಸೆಫೆಲೋಕಾರ್ಡಲ್ ಪ್ರಿನ್ಸಿಪಲ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಈ ಒಂದು ನಿಯಮದ ಪ್ರಕಾರ ಅಥವಾ ಈ ನಿಯಮಕ್ಕೆ ಕಾರಣ ಬಂದ್ಬಿಟ್ಟು ಕಾರಣವನ್ನ ಹೇಳೋದಾದ್ರೆ ಮಗು ಹುಟ್ಟುವಾಗ ಮೊದಲು ಅಂದ್ರೆ ಗರ್ಭಧಾರಣೆಯೊಳಗೆ ತಲೆಯ ಭಾಗ ಹೆಚ್ಚು ವಿಕಾಸವಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನರಮಂಡಲಗಳು ಏನಂದ್ರ ನರಗಳು ಏನಂದ್ರ ತಲೆಯಿಂದ ಕೆಳಗಡೆ ಅಂದ್ರೆ ಬೆನ್ನು ಮೂಳೆಗಳ ಕೆಳಗಡೆ ಏನಂದ್ರ ವಿಕಾಸವನ್ನ ಹೊಂದತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ಒಂದು ಮಗು ಜನಿಸಿದಾಗ ಮೊದಲು ತಲೆಯ ಭಾಗವನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ನೋಡ್ತೀವಿ. ನಂತರ ತೆವತಕ್ಕಂಥದ್ದಾಗಿರ್ಬೋದು. ನಂತರ ಏನಂದ್ರ ಮಗು ಅಂಬೆಗಾಲಿಡ್ತಕ್ಕಂಥದ್ದಾಗಿರ್ಬೋದು. ನಂತರ ಮಗು ತಪ್ಪು ಹೆಜ್ಜೆಗಳನ್ನ ಹಾಕ್ತಕ್ಕಂಥದ್ದಾಗಿರ್ಬೋದು. ನಂತರ ಮಗು ಎದ್ದು ನಿಂತು ನಡಿತಕ್ಕಂಥದ್ದು ನೋಡ್ತೀವಿ. ಈ ಮೂಲಕ ಏನಂದ್ರೆ ಈ ಒಂದು ಕ್ರಮವಾಗಿ ಪ್ಯಾಟರ್ನ್ ಮೂಲಕ ಏನಂದ್ರ ಮಗು ಏನದಂದ್ರ ವಿಕಾಸವನ್ನ ಹೊಂದತಕ್ಕಂಥದ್ದು ನೋಡ್ತೀವಿ. ಯಾವ ನಿಯಮದ ಪ್ರಕಾರ ಅಥವಾ ಅಂದಾಗ ಶಿರಾಪಾದವಿಮುಖ, ಶಿರದಿಂದ ಪಾದೆಡೆಗೆ. ಈ ಒಂದು ನಿಯಮದ ಪ್ರಕಾರ ಏನಂದ್ರ ಮಗು ಏನಂದ್ರ ವಿಕಾಸ ಆಗ್ತಕ್ಕಂಥದ್ದು ನೋಡ್ತೀವಿ. ಅಂದ್ರ ಶಿರದಿಂದ ಪಾದದೆಡೆಗೆ. ಅದೇ ರೀತಿಯಾಗಿ ಆಯ್ಕೆ ನಂಬರ್ 3ನೇ ನೋಡ್ತೀವಿ ಪರದೆಯಿಂದ ಕೇಂದ್ರದೆಡೆಗೆ. ಇದು ಏನಂದ್ರ ಕೇಂದ್ರದಿಂದ ಪರದೆಡೆಗೆ ಇದು ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಶಿರದಿಂದ ಪಾದದೆಡೆಗೆ. ಇದನ್ನೇನಂದ್ರ ಪಾದದಿಂದ ಶಿರದೆಡೆಗೆ. ಇದು ಕೂಡ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗು ಸಕ್ರಿಯ ಸದಸ್ಯನಾಗುವ ಅವಧಿ. ತನ್ನ ಸಮವಯಸ್ಕರ
ಸಮೂಹದಲ್ಲಿ ಮಗು ಸಕ್ರಿಯ ಸದಸ್ಯನಾಗ್ತಕ್ಕಂಥ ಅವಧಿ ಅಂತಕ್ಕಂಥದ್ದು ಪ್ರಶ್ನೆ. ಮೊದಲನೇ ಆಯ್ಕೆ ನೋಡ್ತೀವಿ ಪೂರ್ವ ಬಾಲಾವಧಿ ಬರ್ತಕ್ಕಂಥದ್ದು 3 ರಿಂದ 6 ವರ್ಷ. ಈ ಒಂದು ಹಂತದಲ್ಲಿ ಮಗು ಏನದಂದ್ರ ತಂದೆ ತಾಯಿ ಶಿಕ್ಷಕರ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಇಲ್ಲಿ ಹೆಚ್ಚು ಆಟವನ್ನು ಆಡುವುದಿಲ್ಲ, ಗುಂಪಿನಲ್ಲಿ ಸದಸ್ಯನಾಗುವುದಿಲ್ಲ. ಹಾಗಾಗಿ ಈ ಆಯ್ಕೆ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಹೀಗಾಗಿ ಬಾಲ್ಯಾವಧಿ ಅಂದಾಗ 6 ರಿಂದ 12 ವರ್ಷ. ಈ ಒಂದು ಅವಧಿಯಲ್ಲಿ ಮಗು ಆಟವನ್ನ ಆಡ್ತಕ್ಕಂಥದ್ದು ನೋಡ್ತೀವಿ, ಆದ್ರೆ ಅದು ಗುಂಪಿನಲ್ಲಿ ಹೆಚ್ಚು ಸಕ್ರಿಯ ಸದಸ್ಯನಾಗ್ತಕ್ಕಂಥದ್ದು ಇಲ್ಲಿ ಕಂಡು ಬರುವುದಿಲ್ಲ. ಮುಂದಿನ ಹಂತದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಆಯ್ಕೆ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ತಾರುಣ್ಯಾವಧಿ ಮುಂದಿನ ಹಂತ ಅಂದಾಗ ಬಾಲಾವಧಿ ನಂತರ ಬರ್ತಕ್ಕಂಥದ್ದು ತಾರುಣ್ಯಾವಧಿ ಇದಕ್ಕೆ ಸರಿಯಾದ ಉತ್ತರ. ಏಕೆಂದ್ರೆ ಈ ಒಂದು ಹಂತದಲ್ಲಿ ಮಗು ಹೆಚ್ಚು ಏನದಂದ್ರ ಇಲ್ಲಿ ಸ್ನೇಹಿತರ ಪ್ರಭಾವ ಕಾಣ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಲ್ಲಿ ಗುಂಪಿನಲ್ಲಿ ಹೊಂದಿಕೊಳ್ತಕ್ಕಂಥದ್ದಾಗಿರ್ಬೋದು, ನಾಯಕತ್ವ ಗುಣಗಳಾಗಿರ್ಬೋದು, ಅಥವಾ ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥದ್ದಾಗಿರ್ಬೋದು ಯಾವ ಅವಧಿಯಲ್ಲಿ ಕಂಡು ಬರ್ತಂದ್ರ ತಾರುಣ್ಯ ಅವಧಿಯಲ್ಲಿ. ಹಾಗಾದ್ರ ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗು ಸಕ್ರಿಯ ಸದಸ್ಯನಾಗ್ತಕ್ಕಂಥ ಅವಧಿ ಯಾವುದು ಅಂದ್ರ ತಾರುಣ್ಯ ಅವಧಿ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ವಯಸ್ಕ ಅವಧಿ ನೋಡ್ತೀವಿ. ಈ ಒಂದು ಹಂತದಲ್ಲಿ ವಯಸ್ಕತನದಲ್ಲಿ ಹೆಚ್ಚು ಏನದಂದ್ರ ಕುಟುಂಬದ ಜವಾಬ್ದಾರಿಗಳು ಕಂಡು ಬರ್ತಕ್ಕಂಥ ನೋಡ್ತೀವಿ. ಇಲ್ಲಿ ಹೆಚ್ಚು ಉದ್ಯೋಗಕ್ಕೆ ಪ್ರಾಮುಖ್ಯತೆಯನ್ನು ನೀಡತಕ್ಕಂಥದ್ದು ನೋಡ್ತೀವಿ ನಾವು. ಹಾಗಾಗಿ ಆಯ್ಕೆ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಸರಿಯಾದ ಆಯ್ಕೆ ಆಪ್ಷನ್ ನಂಬರ್ 3ನೇದು ತಾರುಣ್ಯಾವಧಿ. ಪಿಯಾಜೆ ಅವರ ಪ್ರಕಾರ ಮಗು ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ. ಪಿಯಾಜೆ ಅವರ ಪ್ರಕಾರ ಮಗು ವಸ್ತು ಪರಿಗ್ರಹಣ ಅಂದ್ರ ಒಂದು ವಸ್ತು ಮಗುವಿನ ಮರೆ ಮಾಡಿದರೂ ಕೂಡ ಅದು ಇನ್ನು ಅಲ್ಲೇ ಇದೆ ಅಸ್ತಿತ್ವದಲ್ಲಿ ಅಂತಕ್ಕಂಥ ತಿಳಿದುಕೊಳ್ತಕ್ಕಂಥದನ್ನ ಏನಂತ ಕರೀತಾರೆ ಅಂದ್ರೆ ವಸ್ತು ಪರಿಗ್ರಹಣ. ಸರಳವಾಗಿ ಹೇಳೋದಾದ್ರೆ ಮಗುವಿನ ಎದುರಿನ ವಸ್ತುವನ್ನ ಮರೆ ಮಾಡಿದ್ರು ಮಗು ಏನದಂದ್ರ ವಸ್ತು ಇನ್ನೂ ಅಲ್ಲಿ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಿ ತಿಳಿದುಕೊಳ್ಳುವುದನ್ನೇ ವಸ್ತು ಪರಿಗ್ರಹಣ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಒಂದು ಉದಾಹರಣೆ ಕೊಡೋದಾದ್ರೆ ಮಗುವಿನ ಇದನ್ನ ಚೆಂಡನ್ನ ಅದನ್ನ ಮರೆ ಮಾಡಿದಾಗ ಮಗು ಇನ್ನೂ ಚೆಂಡು ಇದೆ ಅಂತೇಳಿ ತಿಳಿದುಕೊಳ್ತಕ್ಕಂಥದಕ್ಕೆ ಏನಂತೇಳಿ ಕರೀತಾರೆ ಅಂದ್ರೆ ವಸ್ತು ಪರಿಗ್ರಹಣ ಅಂತೇಳಿ ಕರೀತಕ್ಕಂಥ ನೋಡ್ತೀವಿ. ಹಾಗಾದ್ರ ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಮೊದಲನೇ ಆಯ್ಕೆ ನೋಡ್ತೀವಿ ಸಂವೇದ ಚಾಲನಾ ಹಂತ ಅಥವಾ ಸಂವೇದನಾ ಗತಿ ಹಂತ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಸಂವೇದನಾ ಗತಿ ಅಂತ ಇದಕ್ಕೆ ಸರಿಯಾದ ಉತ್ತರ. ಈ ಒಂದು ಹಂತದಲ್ಲಿ ಮಗು ವಸ್ತು ಪರಿಗ್ರಹಣವನ್ನ ಬಿಂಬಿಸುವ ಹಂತ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನೇದು. ಅದೇ ರೀತಿಯಾಗಿ ಪೂರ್ವ ಕಾರ್ಯಾಚರಣೆ ಹಂತ ಆಗಿರ್ಬೋದು, ಔಪಚಾರಿಕ ಕಾರ್ಯಾಚರಣೆ ಹಂತ, ಮೂರ್ತ ಕಾರ್ಯಾಚರಣೆಗಳ ಹಂತ, ಒಂದು ಹಂತಗಳ ಬಗ್ಗೆ ಅನ್ನೋದಂದ್ರ ಈ ಒಂದು ಹಂತಗಳ ಮೇಲೆ ಈಗಾಗಲೇ 2014ರಿಂದ ಇಲ್ಲಿವರೆಗೆ ಬಂದಂತ ಯಾವ ಹಂತಗಳ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿವೆ, ಯಾವ ಹಂತಗಳ ಬಗ್ಗೆ ಸಂಪೂರ್ಣವಾಗಿ ಏನದಂದ್ರ ವಿವರಣೆಯನ್ನ ನೀಡಿದ ವಿಡಿಯೋ ಏನಂದ್ರ ಇದೇ ಒಂದು ಪ್ಲೇಸ್ ನಲ್ಲಿ ಇದೆ, ನೀವು ಬೇಕಾದ್ರೆ ನೋಡಬಹುದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ತನ್ನ ಪರಿಸರದ ಬಗ್ಗೆ ಜಾಗೃತಿಯನ್ನು ಹೊಂದಿರುವ ವ್ಯಕ್ತಿಯ ಸ್ವಭಾವ. ತನ್ನ ಪರಿಸರದ ಬಗ್ಗೆ ಜಾಗೃತಿಯನ್ನು ಹೊಂದಿರುವ ವ್ಯಕ್ತಿಯ ಸ್ವಭಾವ ಅಂತಕ್ಕಂಥದ್ದು ಅಂತರ್ವ್ಯಕ್ತಿ ಅಂತಕ್ಕಂಥದ್ದು ನೋಡ್ತೀವಿ. ಅಂತರ್ವ್ಯಕ್ತಿ ಅಂದ್ರ ಇತರರೊಂದಿಗೆ ಮಾತನಾಡುವ ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ತಕ್ಕಂಥದ್ದಾಗಿರ್ಬೋದು, ಅವರಿಗೆ ಸಹಕರಿಸ್ತಕ್ಕಂಥ ಸಾಮರ್ಥ್ಯವನ್ನ ಏನಂತೇಳಿ ಕರೀತಾರಂದ್ರ ಅಂತರ್ವ್ಯಕ್ತಿಯ ಅಂತೇಳಿ ಕರೀತಕ್ಕಂಥ ನೋಡ್ತೀವಿ ಸಾಮರ್ಥ್ಯ ಈ ರೀತಿ. ಅದೇ ರೀತಿಯಾಗಿ ವೈಯಕ್ತಿಕ ಅಂದಾಗ ತನ್ನ ಸ್ವಂತ ಭಾವನೆಗಳನ್ನ, ತನ್ನ ಶಕ್ತಿ ಮತ್ತು ದುರ್ಬಲತೆಗಳನ್ನ ತಿಳಿದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯಕ ಅಂತರ್ವೈಯಕ್ತಿಕ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ದೃಶ್ಯ ಪ್ರಾದೇಶಿಕ ಅಂದ್ರ ವಸ್ತುಗಳ ಸ್ಥಾನ, ಗಾತ್ರ, ರೂಪವನ್ನ ಸ್ಪಷ್ಟವಾಗಿ ಮತ್ತು ಸಹಜವಾಗಿ ಊಹಿಸಬಲ್ಲಕ್ಕೆ ಏನಂತೇಳಿ ಕರೀತಾರೆ ಅಂದ್ರೆ ದೃಶ್ಯ ಪ್ರಾದೇಶಿಕ ಅಂತೇಳಿ ಕರೀತಕ್ಕಂಥ ನೋಡ್ತೀವಿ. ಅಂದ್ರ ಇಲ್ಲಿ ತನ್ನ ಪರಿಸರದ ಬಗ್ಗೆ ಜಾಗೃತಿ ಹೊಂದಿರೋ ವ್ಯಕ್ತಿಯ ಸ್ವಭಾವ ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದಾಗ್ತಕ್ಕಂಥ ನೋಡ್ತೀವಿ. ದೃಶ್ಯ ಪ್ರಾದೇಶಿಕದ ಅಂದ್ರ ವಸ್ತುಗಳ ಸ್ಥಾನ ಆಗಿರ್ಬೋದು, ಗಾತ್ರ ಆಗಿರ್ಬೋದು, ಅವುಗಳ ರೂಪ ಆಗಿರ್ಬೋದು, ಅವುಗಳನ್ನ ಸ್ಪಷ್ಟವಾಗಿ ಸಹಜವಾಗಿ ಊಹಿಸಬಲ್ಲದಾಗಿರ್ಬೋದು, ಅಥವಾ ಅವುಗಳನ್ನ ಸಹಜವಾಗಿ ಏನದ ಅಂದ್ರ ನೆನಪಿನಲ್ಲಿ ಇಟ್ಟುಕೊಳ್ತಕ್ಕಂಥದ್ದಾಗಿರ್ಬೋದು, ಅದರ ಬಗ್ಗೆ ಜಾಗೃತಿ ಹೊಂದಿರತಕ್ಕಂಥದ್ದಾಗಿರ್ಬೋದು. ಉದಾಹರಣೆಗೆ ನಕ್ಷೆ, ರೇಖಾಚಿತ್ರ ಆಗಿರ್ಬೋದು, ಇವುಗಳನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಆಗಿರ್ಬೋದು. ಇವೆಲ್ಲ ಏನಂದ್ರ ತನ್ನ ಪರಿಸರದ ಬಗ್ಗೆ ಜಾಗೃತಿ ಹೊಂದಿರುವ ವ್ಯಕ್ತಿಯ ಸ್ವಭಾವ ಅಂತೇಳಿ ಪ್ರಶ್ನೆ ಕೇಳಿದಾಗ ಇಲ್ಲಿ ಇದಕ್ಕೆ ಸರಿಯಾಗತಕ್ಕಂಥದ್ದು ದೃಶ್ಯ ಪ್ರಾದೇಶಿಕ. ಅದೇ ರೀತಿಯಾಗಿ ದೈಹಿಕ ಸ್ನಾಯು ಅಂತ ಹೇಳಿ ನೋಡ್ತೀವಿ. ದೈಹಿಕ ಸ್ನಾಯು ಅಂದ್ರ ಇದು ದೇಹಕ್ಕೆ ಸಂಬಂಧಿಸಿ ನೋಡ್ತೀವಿ ಅಂದ್ರ ಕೈ ಕಾಲುಗಳ ಅಥವಾ ಶಾರೀರಿಕ
ಚಟುವಟಿಕೆ ಅಂತ ಹೇಳಿ ನಾವು ನೋಡ್ತೀವಿ. ಶಾರೀರಿಕ ಚಟುವಟಿಕೆ ಅಂದಾಗ ನೃತ್ಯ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಟವನ್ನು ಆಡ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ಏನಂದ್ರೆ ದೈಹಿಕ ಸ್ನಾಯು ಚಟುವಟಿಕೆಗಳಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವವನ್ನು ಹೊಂದಿದ ಮನೋವಿಜ್ಞಾನಿ ಎಂದಾಗ ನಾಮ್ ಕಾಮಸ್ಕಿ ಇದಕ್ಕೆ ಸರಿಯಾದ ಉತ್ತರ. ನಾಮ್ಸ್ ಕಾಮಸ್ಕಿ ಅವರು ಭಾಷೆ ಶಾಸ್ತ್ರಜ್ಞ. ಅದೇ ರೀತಿಯಾಗಿ ಇವರು ಮಗು ಏನದಂದ್ರ ಭಾಷೆ ಕಲಿಯುವ ಸಾಮರ್ಥ್ಯ ಮಗುವಿನೊಳಗೆ ಏನಂದ್ರ ಸಹಜವಾಗಿರೋ ಇರುತ್ತದೆ ಅಂತ ಹೇಳಿದವರು ಯಾರು ಅಂದ್ರ ನಾಮ್ ಕಾಮಸ್ಕಿ ಅವರು. ಅದೇ ರೀತಿಯಾಗಿ ಇವರ ನೀಡಿದ ಸಿದ್ಧಾಂತ ಯಾವುದು ಅಂತ ಹೇಳಿ ಕೇಳಬಹುದು. ಯೂನಿವರ್ಸಲ್ ಗ್ರಾಮರ್ ಅಂದ್ರೆ ಸಾರ್ವಜನಿಕ ವ್ಯಾಕರಣ ಅಂತಕ್ಕಂಥ ಒಂದು ಸಿದ್ಧಾಂತವನ್ನ ನೀಡಿದವರು ಯಾರು ಅಂದಾಗ ನಾಮ್ ಕಾಮಸ್ಕಿ ಅವರು. ಅದೇ ರೀತಿಯಾಗಿ ನೋಡ್ತೀವಿ ವಿಲಿಯಂ ಜೇಮ್ಸ್ ಇವರು ಕಾರ್ಯಾತ್ಮಕವಾದ. ಅದೇ ರೀತಿಯಾಗಿ ಕಾರ್ಲ್ ರೋಜರ್ ಇವರು ಮಾನವತಾವಾದಿ. ಅದೇ ರೀತಿಯಾಗಿ ಎರಿಕ್ ಎರಿಕ್ಸನ್ ಇವರು ಮಾನವಗಳ ವಿಕಾಸದ ಹಂತಗಳನ್ನ ನೀಡಿದವರು. ಹಾಗಾಗಿ ಇವರು ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವ ಹೊಂದಿದ ಮನೋವಿಜ್ಞಾನಿಗಳು ಅಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನೇದು. ಉಭಯ ಲಿಂಗಿತ್ವ ಪರಿಕಲ್ಪನೆಯಲ್ಲಿ ಸಮರ್ಥಿಸಬಹುದಾದ ಗುಣ. ಉಭಯ ಅಂದಾಗ ಎರಡು ಅಂತಕ್ಕಂಥ ಅರ್ಥವನ್ನ ಕೊಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಎರಡು ಅಂದಾಗ ಎರಡು ಗುಣಗಳು ಸಮನಾಗಿ ವ್ಯಕ್ತಿಯಲ್ಲಿರೋ ವ್ಯಕ್ತಿತ್ವದ ಲಕ್ಷಣವನ್ನ ನಾವು ಇಲ್ಲಿ ಗುರುತಿಸಬೇಕು. ಮೊದಲೇ ನೋಡ್ತೀವಿ ಆಯ್ಕೆ ಗಂಡು ತರದ ಗುಣಗಳಿರುವುದು. ಇಲ್ಲಿ ಕೇವಲ ಏನಂದ್ರ ಒಂದೇ ಗುಣವನ್ನ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ, ಗಂಡುತನ. ಹಾಗಾಗಿ ಇದು ಉಭಯ ಲಿಂಗಿತ್ವ ಪರಿಕಲ್ಪನೆಗೆ ಉದಾಹರಣೆ ಆಗುವುದಿಲ್ಲ. ಹೆಣ್ಣುತನದ ಗುಣ ನೋಡಿದ್ರೆ ಇಲ್ಲಿಯೂ ಕೂಡ ಹೆಣ್ಣುತನ ಒಂದೇ ಗುಣ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಆಪ್ಷನ್ 3 ಆಯ್ಕೆಯಲ್ಲಿ ಗಂಡುತನ ಮತ್ತು ಹೆಣ್ಣುತನದ ಎರಡು ಗುಣಗಳಿರುವುದು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಉಭಯ ಲಿಂಗಿತ್ವ ಅಂದಾಗ ಈಗಾಗಲೇ ನಾವು ತಿಳಿಸಿದಂತೆ ಗಂಡುತನ ಮತ್ತು ಹೆಣ್ಣುತನದ ಗುಣಗಳು ಸಮನಾಗಿ ವ್ಯಕ್ತಿಯಲ್ಲಿರತಕ್ಕಂಥ ವ್ಯಕ್ತಿತ್ವದ ಲಕ್ಷಣ. ಉಭಯ ಅಂದ್ರೆ ಎರಡು ಗುಣಗಳು ಅಂದಾಗ ಗಂಡುತನದ ಮತ್ತು ಹೆಣ್ಣುತನದ ಎರಡು ಗುಣಗಳಿರುವುದು. ಇಲ್ಲಿ ಈ ಗುಣಗಳು ಸಮನಾಗಿ ವ್ಯಕ್ತಿಯಲ್ಲಿರೋ ವ್ಯಕ್ತಿತ್ವದ ಲಕ್ಷಣಗಳನ್ನು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದು. ಅದೇ ರೀತಿಯಾಗಿ ಆಪ್ಷನ್ ನಂಬರ್ 4ನೇ ನೋಡ್ತೀವಿ ಗಂಡುತನದ ಮತ್ತು ಹೆಣ್ಣುತನದ ಎರಡು ಗುಣಗಳಿರುವುದಿಲ್ಲ ಅಂತಕ್ಕಂಥದ್ದು. ಉಭಯ ಲಿಂಗಿತ್ವ ಅಂದ್ರ ಎರಡು ಗುಣಗಳು, ಎರಡು ಲಕ್ಷಣಗಳು ಅಥವಾ ವ್ಯಕ್ತಿತ್ವದ ಲಕ್ಷಣಗಳು ಇರಬೇಕು. ಹಾಗೆ ಇದು ಗಂಡುತನ ಮತ್ತು ಹೆಣ್ಣುತನ ಎರಡು ಗುಣಗಳು ಇರುವುದಿಲ್ಲ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದಕ್ಕೆ ಇದು ಸಂಬಂಧಿಸಿರುವುದಿಲ್ಲ ಅಂತಕ್ಕಂಥದ್ದು ನೋಡ್ತೀವಿ. ಅಂತರ್ಶಾಲಾ ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳು ತರಬೇತಿಗೊಳಿಸುವಾಗ ಒಂದು ನಿರ್ದಿಷ್ಟ ಶಾಲೆಯು ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಇದು ಪ್ರತಿಬಿಂಬಿಸುವುದು. ಒಂದು ನಿರ್ದಿಷ್ಟ ಶಾಲೆಯು ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಇದು ಪ್ರತಿಬಿಂಬಿಸುವುದು ಅಂತಕ್ಕಂಥದ್ದು. ಮೊದಲನೇ ಆಯ್ಕೆ ನೋಡ್ತೀವಿ ಲಿಂಗ ಸಮಾನತೆ. ಲಿಂಗ ಸಮಾನತೆ ಅಂದಾಗ ಇಲ್ಲಿ ಸಮಾನ ಅವಕಾಶವನ್ನ ನೀಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಇಲ್ಲಿ ಏನದ ಅಂದ್ರ ಒಂದು ನಿರ್ದಿಷ್ಟ ಶಾಲೆಯ ಬಾಲಕಿಯರಿಗೆ ಅಂದಾಗ ಇಲ್ಲಿ ಸಮಾನತೆಯಲ್ಲಿ ಕಂಡು ಬರುವುದಿಲ್ಲ. ಹಾಗಾಗಿ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಲಿಂಗ ಗುರುತಿಸುವಿಕೆ. ಲಿಂಗ ಗುರುತಿಸುವಿಕೆ ಅಂದಾಗ ಯಾವ ಲಿಂಗಕ್ಕೆ ಸೇರಿದವರು ಅಂತಕ್ಕಂಥದ್ದು ನೋಡ್ತೀವಿ. ಇದು ಕೂಡ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಲಿಂಗ ಪಕ್ಷಪಾತ. ಪಕ್ಷಪಾತ ಅಂದಾಗ ಒಬ್ಬರಿಗೆ ಹೆಚ್ಚು ಇನ್ನೊಬ್ಬರಿಗೆ ಕಡಿಮೆ ಅವಕಾಶವನ್ನು ನೀಡತಕ್ಕಂಥದ್ದಾಗಿರ್ಬೋದು, ನೋಡ್ತಕ್ಕಂಥದ್ದಾಗಿರ್ಬೋದು. ಈ ರೀತಿ ಪಕ್ಷಪಾತವನ್ನ ಮಾಡ್ತಕ್ಕಂಥಕ್ಕೆ ಏನಂತ ಕರೀತಾರೆ ಅಂದ್ರೆ ಲಿಂಗ ಪಕ್ಷಪಾತ. ಅಥವಾ ಲಿಂಗದ ಆಧಾರದ ಮೇಲೆ ಒಬ್ಬರಿಗೆ ಹೆಚ್ಚು ಇನ್ನೊಬ್ಬರಿಗೆ ಕಡಿಮೆ ಅವಕಾಶವನ್ನ ನೀಡತಕ್ಕಂಥಕ್ಕೆ ಏನಂತ ಕರೀತಾರೆ ಅಂದ್ರೆ ಲಿಂಗ ಪಕ್ಷಪಾತ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಅಂತರ್ಶಾಲಾ ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನ ತರಬೇತಿಗೊಳಿಸುವಾಗ ಒಂದು ನಿರ್ದಿಷ್ಟ ಶಾಲೆಯ ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ನೀಡತಕ್ಕಂಥದ್ದು ನೋಡ್ತೀವಿ. ಇದು ಏನು ಪ್ರತಿಬಿಂಬಿಸ್ತದೆ ಅಂದ್ರ ಲಿಂಗ ಪಕ್ಷಪಾತ. ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಲಿಂಗ ಸಂವೇದನೆ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂದ್ರೆ ಜಾಗೃತಿ ಮೂಡಿಸ್ತಕ್ಕಂಥದ್ದಾಗಿರ್ಬೋದು. ಹಾಗಂದ್ರೆ ಇದು ಕೂಡ ತಪ್ಪಾಗಿರ್ತಕ್ಕಂಥದ್ದು ನೋಡ್ತೀವಿ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದು.